ಬೆಂಗಳೂರು ಸಿಲಿಕಾನ್ ಸಿಟಿ, ಐಟಿ ಕ್ಯಾಪಿಟಲ್ ಎಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಗ್ಗುರುತು ಮೂಡಿಸಿಕೊಂಡಿರುವ ನಗರ. ದೇಶಾದ್ಯಂತ ಎಲ್ಲೆಡೆಯಿಂದ ಇಲ್ಲಿಗೆ ಉದ್ಯೋಗ, ಜೀವನಾಧಾರವನ್ನ ಅರಸಿ ಪ್ರತಿನಿತ್ಯ ಅನೇಕರು ಲಗ್ಗೆ ಇಡುತ್ತಲೇ ಇದ್ದಾರೆ. ಈ ಬೃಹತ್ ಬೆಂಗಳೂರು ನಗರದಲ್ಲಿ, ಅದರಲ್ಲೂ ಪೂರ್ವ ಭಾಗದಲ್ಲಿರುವ ಕೆಆರ್ ಪುರಂ, ಮಹದೇವಪುರ, ವೈಟ್ಫೀಲ್ಡ್ನಲ್ಲಿ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳು ಹಾಗೂ ಸಾಫ್ಟ್ವೇರ್ ತಂತ್ರಜ್ಞಾನ ಉದ್ದಿಮೆಗಳು ನೆಲೆಯೂರಿರುವ ಅತ್ಯಂತ ಪ್ರಶಸ್ತ ಪ್ರದೇಶ. ಇಲ್ಲಿ ಕನ್ನಡಿಗರು, ಹೊರ ರಾಜ್ಯಗಳಿಂದ ಬಂದ ವಲಸಿಗರು, ವಿದೇಶಿಯರು ಸೇರಿದಂತೆ ಎಲ್ಲಾ ಭಾಷಾ ಸಂಸ್ಕೃತಿಯ ಜನರಿಂದ ಒಳಗೊಂಡು ಒಂದು ಮಿನಿ ಭಾರತವೇ ರೂಪುಗೊಂಡಂತೆ ಭಾಸವಾಗುತ್ತದೆ. ನಗರ ಕೇಂದ್ರ ಭಾಗದಿಂದ ಸುಮಾರು 17 ಕಿಲೋಮೀಟರ್ ಅಂತರದಲ್ಲಿರುವ ಈ ಭಾಗದ ಪ್ರಮುಖ ಪ್ರದೇಶಗಳಲ್ಲಿ ಮಹದೇವಪುರ ಕ್ಷೇತ್ರ ಅತ್ಯಂತ ಬ್ಯುಸಿ ಪ್ರದೇಶವೆನಿಸಿ ಎಲ್ಲರ ಗಮನ ಸೆಳೆಯುತ್ತಿದೆ. 8 ಬಿಬಿಎಂಪಿ, 6 ಜಿಲ್ಲಾ ಪಂಚಾಯಿತಿ ಹಾಗೂ 11 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರದೇಶವನ್ನ ಒಳಗೊಂಡಿರುವ ಈ ಮಹದೇವಪುರ ಸುಮಾರು 5 ಲಕ್ಷ ಮತದಾರರನ್ನು ಒಳಗೊಂಡಿದೆ. ಯಾವುದೇ ಕ್ಷೇತ್ರ ಅಚ್ಚುಕಟ್ಟಾಗಿ ರೂಪುಗೊಂಡು ವಾಸಯೋಗ್ಯ ಕ್ಷೇತ್ರವಾಗಬೇಕಾದರೆ ಅದಕ್ಕೆ ದೂರದೃಷ್ಟಿ, ದಕ್ಷತೆಯುಳ್ಳ ನಾಯಕತ್ವ ಬಹಳ ಮುಖ್ಯ. ಈ ಹಿಂದೆ ಅನೇಕ ಜನನಾಯಕರು ಬಂದು ಹೋಗಿದ್ದರೂ ಅಷ್ಟೇನೂ ಅಭಿವೃದ್ಧಿ ಕಾಣದ ಮಹದೇವಪುರ ಕ್ಷೇತ್ರ ಒಬ್ಬ ಹೊಸ ಸಮರ್ಥ ನಾಯಕನಿಗಾಗಿ, ಹೊಸ ಬದಲಾವಣೆಗಾಗಿ ಹಾತೊರೆಯುತ್ತಿದೆ. ಅರವಿಂದ್ ಲಿಂಬಾವಳಿ ಅವರ ಅಭಿವೃದ್ಧಿ ಏನು ಮಾಡಿಲ್ಲ, ಇದುವರೆಗೇನು ನೋಡೇ ಇಲ್ಲ. ಇಲ್ಲಿ 2 ಸಲ ಅರವಿಂದ್ ಲಿಂಬಾವಳಿ ಅವರು ಗೆದ್ದಿದ್ದಾರೆ, ಒಂದ್ಸಲಿನ ಒಂದೇ ಗ್ರಾಮಸ್ಥರು ಹೆಂಗಿದ್ದಾರೆ ಅಂತ ನೋಡಿಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಒಂದು 2-3 ತಿಂಗಳು ಇದೆ ಅನ್ನೋವಾಗ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತನ್ನೋ ಥರ ತೋರಿಸ್ಕೊಳ್ತಾರೆ ಅಷ್ಟೇ. ಅಂದರೆ ಯಾವುದೇ ಇಂಪ್ರೂವ್ಮೆಂಟ್ಸು ನಡೀತಾ ಇಲ್ಲ. ಅರವಿಂದ್ ಲಿಂಬಾವಳಿ ಈ ಕಡೆ ಅವರು ತಲೆನೇ ಹಾಕಿಲ್ಲ. ವೋಟ್ ಮಾತ್ರ ಕೇಳೋದಕ್ಕೆ ಪ್ರತಿನಿತ್ಯ ಯಾವುದೇ ಒಂದು ಎಲೆಕ್ಷನ್ ಬರಲಿ, ಕಾರ್ಪೊರೇಷನ್ ಎಲೆಕ್ಷನ್ ಬರಲಿ, MLA ಎಲೆಕ್ಷನ್ ಬರಲಿ, ಬಂದೇ ಬರ್ತಾರೆ. ಪ್ರತಿಯೊಂದು ಮನೆಗೆ ಬರ್ತಾರೆ, ವೋಟ್ ಕೇಳೋದಕ್ಕೆ ಮಾತ್ರ ಬರ್ತಾರೆ ಹೊರತು. ಮೋರಿಗಳೆಲ್ಲ ಹಾಗೆ ಕಟ್ಕೊಂಡು ಸೊಳ್ಳೆಗಳು ಎಷ್ಟಿದೆ ಗೊತ್ತಾ? ಏನು ಅವ್ರಿಗೇನು ಅಷ್ಟು ಮಾತ್ರ ಗೊತ್ತಾಗಲ್ವಾ? ಓವರ್ ಆಲ್ ಮಹದೇವಪುರ ಅಭಿವೃದ್ಧಿ ಆದರೆ, ಅಭಿವೃದ್ಧಿ ಬಗ್ಗೆ ಆದರೆ ಕಮ್ಮಿನೇ ಸರ್, ನಿಲ್ ಏನೂ ಇಲ್ಲ. ಇಂತಹ ಸಂದರ್ಭದಲ್ಲಿ ತಮ್ಮ ಜನಸ್ನೇಹಿ ಮನೋಭಾವದಿಂದ, ಸಾಮಾಜಿಕ ಸೇವೆಯಿಂದ ಕ್ಷೇತ್ರದಲ್ಲಿ ನೆಚ್ಚಿನ ನಾಯಕನಾಗಿ ಜನರ ಗಮನ ಸೆಳೆಯುತ್ತಿರುವವರು ಶ್ರೀಯುತ AC ಶ್ರೀನಿವಾಸ್. ಮಹದೇವಪುರ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯದ 224ರಲ್ಲಿ ಇದು ಒಂಥರ ವಿಶೇಷವಾದ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ITBT ಇರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಸುಮಾರು 5 ಲಕ್ಷ ಮತದಾರರು ಇರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರ ಹೇಳ್ಬೇಕಂದ್ರೆ ಮಿನಿ ಭಾರತ ಅಂತಲೇ ಹೇಳ್ಬೋದು. ಆದರೆ ನನಗೆ ಇದನ್ನು ನೋಡಿದ್ರೆ ತುಂಬ ನೋವಾಗ್ತಾ ಇದೆ. ಯಾಕಂದರೆ ಈ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಈ ಕ್ಷೇತ್ರ 2008ರಲ್ಲಿ ಹೇಗಿತ್ತು ಈಗಲೂ ಹಾಗಿದೆ. 2000ದಲ್ಲಿ ಇರ್ತಕ್ಕಂಥ 2,60,000 ಮತದಾರರಿದ್ದರು. ಇವತ್ತು ಮತದಾರ ಮಾತ್ರ 5 ಲಕ್ಷ ಆಗಿದೆ. ಆದರೆ ಅಭಿವೃದ್ಧಿ ಮಾತ್ರ 2008ರಲ್ಲಿ ಹೇಗಿತ್ತು ಅದೇ ರೀತಿ ಇದೆ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ 5 ವರ್ಷ ಕಾಲ ಸೇವೆ ಸಲ್ಲಿಸಿರುವ ಶ್ರೀಯುತ AC ಶ್ರೀನಿವಾಸರವರು ಮಹದೇವಪುರ ಕ್ಷೇತ್ರದ ಒಳಹೊರಗನ್ನ ಬಲ್ಲವರು. ಅಲ್ಲದೆ ತಮ್ಮ ಕ್ಷೇತ್ರದ ಅವಶ್ಯಕತೆಗಳ ಬಗ್ಗೆ ಸಂಪೂರ್ಣ ಅರಿವನ್ನು ಹೊಂದಿರುವ ಶ್ರೀಯುತ ಶ್ರೀನಿವಾಸರವರು ವಿವಿಧ ಭಾಗಗಳ ನ್ಯೂನ್ಯತೆ, ಕುಂದುಕೊರತೆಗಳನ್ನು ಪರಿಹರಿಸಲು ಈ ಹಿಂದೆಯೇ ಶ್ರಮವಹಿಸಿದವರು. ಈ ಮಹದೇವಪುರ ಕ್ಷೇತ್ರವು ಒಂದೆಡೆ ವೈಟ್ಫೀಲ್ಡ್ನಂತಹ ಉದ್ದಿಮೆಯಾಧಾರಿತ ಬೃಹತ್ ಕಂಪನಿಗಳ ಬೀಡಾಗಿದ್ದರೆ, ಮತ್ತೊಂದೆಡೆ ಸ್ಥಳೀಯ ಬಡವರ, ಸ್ಲಂ ನಿವಾಸಿಗಳ ವಾಸಸ್ಥಳವೂ ಆಗಿ ಅನೇಕ ಬಗೆಯ ಸಮಸ್ಯೆಗಳಿಗೆ ಪರಿಹಾರ ಬೇಡುವ ಸಂದಿಗ್ಧ ವಾತಾವರಣ ಹೊಂದಿದೆ. ಅರವಿಂದ್ ಲಿಂಬಾವಳಿ 10 ವರ್ಷ ಆಯಿತು ಗೆದ್ದಿ. ಈ ಊರಲ್ಲಿ ಏನು ಮಾಡಿಲ್ಲ, ಒಂದು ಬೋರ್ ಸಮೇತ ಹಾಕಿಲ್ಲ. ಎಲ್ಲ ಕಡೆ ಊರೊಳಗಡೆ ಅಲ್ಲಿಂದ ಹಿಡ್ಕೊಂಡು ಊರೊಳಗಡೆ ಎಲ್ಲ ಕಡೆಯಿಂದ ಚೆನ್ನಾಗಿ ಶ್ರೀಮಂತರ ಮನೆ ಕಡೆ ಎಲ್ಲ ಅನುಕೂಲ ಮಾಡ್ಕೊಂಡಿದ್ದಾರೆ. ನಮ್ಮಂತ ಬಡವರು ಇದುವರೆಗೂ ಏನು ಮಾಡ್ಕೊಟ್ಟಿಲ್ಲ. ಇಲ್ಲಿ ಪಂಚೂರು ದಿನೆಯಲ್ಲಿ 94% ಮನೆಗಳನ್ನ ಆಗಿನ ಕಾಲದಲ್ಲಿ ಕಾಂಗ್ರೆಸ್ ಅವರು ಕೊಟ್ಟಿದ್ರು. ಈಗ ಅದಕ್ಕೆ ಸ್ಲಮ್ ಬೋರ್ಡ್ ಮಾಡಿದ್ದಾರೆ ಅರವಿಂದ್ ಲಿಂಬಾವಳಿ ಅವರು. ಯಾಕೃಷ್ಣಪ್ಪನವರು ಇಲ್ಲಿ ಮನೆ ನಿರ್ಮಾಣ ಮಾಡಿದ್ದು. SM ಕೃಷ್ಣ ಫೀಲ್ಡಲ್ಲಿ 2004ರಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರ ರಿಜೆಕ್ಟ್ ಮಾಡಿದ್ದಾರೆ. ನಾವು ಬಂದು 40 ವರ್ಷ ಆಯಿತು. ಎಷ್ಟಾಳು ಬಂದ್ರೂ ಏನು ಮಾಡಿಕೊಟ್ಟಿದ್ ಕಣೆ, ಏನು ಸೈಕಾರ ಇಲ್ಲ ಈ ಊರಾಗ. ಇವಾಗ ಖಾಲಿ ಮಾಡಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಖಾಲಿ ಮಾಡಿಕೊಂಡು ಆ ಪತ್ರವನ್ನು ಮತ್ತೆ ನೀಡಿ ಅಂತ ನಾವು ಬೇಡಿಕೊಳ್ತಾ ಇದ್ದೀವಿ. ಅದಕ್ಕೆ ಯಾರು ಅನುಮತಿ ನೀಡ್ತಾ ಇಲ್ಲ. ಈ ಎಲ್ಲ ಕ್ಲಿಷ್ಟಕರ ಸನ್ನಿವೇಶಗಳಿಗೆ ಪರಿಹಾರ ಒದಗಿಸಲು ಬಡವರ, ಶ್ರಮಿಕರ ಪರವಾಗಿ ಧ್ವನಿ ಎತ್ತಿ ಹೋರಾಟ ನಡೆಸುವ ಮೂಲಕ AC ಶ್ರೀನಿವಾಸರವರು ಮಹದೇವಪುರ ಕ್ಷೇತ್ರದ ನಿವಾಸಿಗಳ ಪಾಲಿಗೆ ಆಶಾಕಿರಣವಾಗಿ ಕಂಡಿದ್ದಾರೆ.
ಇವತ್ತು ನಮ್ಮ ಸರ್ಕಾರ ಮನೆ ಒಡೆತಿಗೆ ಖಾತಾ ಅಂತ ಒಂದು ಯೋಜನೆ ಮಾಡಿ ಇವತ್ತು ಸಿದ್ದರಾಮಯ್ಯ ಇರ್ಬೋದು, ನಮ್ಮ ರೆವಿನ್ಯೂ ಮಿನಿಸ್ಟ್ರಿ ಕಾಗೋಡು ತಿಮ್ಮಪ್ಪನವರು ಇರುವವರಿಗೆ ಮನೆ ಖಾತೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ 94cc. ಇದು ಈಗಾಗಲೇ ಸರ್ಕಾರ ಆದೇಶ ಹೊಡೆದಿದೆ. ಅವ್ರು ಎಲ್ಲೇ ಸರ್ಕಾರಿ ಜಮೀನಲ್ಲಿ ಇದ್ದರೂ ಸಹ ಅಥವಾ ಗುಂಡ್ತೋಪಲ್ಲಿ ಇದ್ದರೂ ಸಹ ಅವ್ರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಸ್ಥಳೀಯ ಶಾಸಕರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಮನೆ ಕಟ್ಟಿರೋರಿಗೆ ಅದನ್ನು ಒಡೆದು ಕೊಳಚೆ ನಿರ್ಮಾಣ ಮಂಡಳಿ ಕಟ್ಟೋದು ಸರಿಯಿಲ್ಲ. ಯಾರ್ಯಾರು ಮನೇಲಿದ್ದಾರೋ ಅವ್ರಿಗೆ ಹಕ್ಕುಪತ್ರವನ್ನು ಕೊಡಬೇಕು. ವಿಶೇಷವಾಗಿ ಪಂತೂರು ದಿನಲ್ಲಿ ಇರತಕ್ಕಂಥವ್ರಿಗೆ ನಾವು ಅದನ್ನ ಕ್ಯಾನ್ಸಲ್ ಮಾಡಿ ಹಕ್ಕುಪತ್ರ ಕೊಡಲಿಕ್ಕೆ ಹೋರಾಟ ಮಾಡ್ತೀವಿ. ನಾವು ಸರ್ಕಾರಕ್ಕೂ ಮನವಿ ಕೊಡ್ತೀನಿ. ಅನೇಕ ವಾಣಿಜ್ಯ ಬೃಹತ್ ಸಂಕೀರ್ಣಗಳ ಕೇಂದ್ರವಾಗಿರುವ ಮಹದೇವಪುರ ಕ್ಷೇತ್ರದಿಂದ ಅಧಿಕ ತೆರಿಗೆ ಆದಾಯವೂ ಲಭಿಸುತ್ತಿದ್ದರೂ ಗಣನೀಯ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನೇ ಕಾಣದೆ ಸೊರಗುತ್ತಿದೆ. ಸಾಮಾನ್ಯವಾಗಿ ಒಂದು ಮನೆ ಮಾರಬೇಕಂದ್ರೂ ಇಲ್ಲಿ 100% ಸಬ್ ರಿಜಿಸ್ಟರ್ ಆಫೀಸಲ್ಲಿ ಟ್ಯಾಕ್ಸ್ ಕೇಳ್ತಾರೆ. ಟ್ಯಾಕ್ಸ್ ಕಟ್ಟಿದ್ದೀರಾ ಅಂತ ಅಪ್ ಟು ಡೇಟ್. ಒಂದು ವೇಳೆ ಏನು ಸೌಕರ್ಯ ಇಲ್ಲದೆ ನಾವು ಹೆಂಗೆ ಟ್ಯಾಕ್ಸ್ ಕಟ್ಟೋಕ್ಕಾಗತ್ತೆ? ಇದೇ ನೋಡಿ, ಈಗ ಮಹದೇವಪುರ ಪಕ್ಕದಲ್ಲೇ ನೋಡಿ, ಈಗ KR ಪುರ ಇರ್ಬೋದು ಅಥವಾ ಶಾಂತಿನಗರ ಇರ್ಬೋದು ಅಥವಾ ಶಿವಾಜಿನಗರ ಇರ್ಬೋದು, BTM ಲೇಔಟ್ ಇರ್ಬೋದು, ಆನೇಕಲ್ ಇರ್ಬೋದು. ಅಲ್ಲಿ ಹೋದರೆ ನಮ್ಮ ಮೈಂಡೇ ಒಂದು ಫ್ರೀಯಾಗಿ ಇರ್ತದೆ. ಆದರೆ ಮಹದೇವಪುರ ಒಳಗಡೆ ಬಂದರೆ ಬರೀ ಟ್ರಾಫಿಕ್ ಜಂಕ್ಷನ್ನು, ಸಿಮೆಂಟ್ ಕಟ್ಟಡಗಳು, ಗಲೀಜು, ರಸ್ತೆಗಳು, ಫುಟ್ಪಾತ್ ಇಲ್ಲದವೇ ನೋಡ್ತೀವಿ ನಾವು. ಅದರಿಂದ ನಾನು ಮುಂದಿನ ದಿನಗಳಲ್ಲಿ ನೀವು ನನಗೆ ಶಾಸಕರ ಮಾಡಿದ ಮೇಲೆ ನಾನು ಮೂಲಭೂತ ಸೌಕರ್ಯಗಳನ್ನು ಅವ್ರಿಗೆ ಏನು ಅವರು ಟ್ಯಾಕ್ಸ್ ಕೊಡ್ತಾರೋ ಅದರ ಪ್ರತಿಫಲವಾಗಿ ಅದೇ ರೀತಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅನೇಕ ಬಹುರಾಷ್ಟ್ರೀಯ ಕಂಪನಿಗಳ IT, BT ಕಂಪನಿಗಳ ಕೇಂದ್ರ ಕಚೇರಿಗಳು ಇಲ್ಲೇ ಸ್ಥಾಪಿತವಾಗಿರೋದ್ರಿಂದ ಸದಾ ಜನಸಂದಣಿ, ವಾಹನ ದಟ್ಟಣೆಯಿಂದ ಸಂಚಾರ ನಿರ್ವಹಣೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸುತ್ತಿದೆ. This road, they have promised us to connect till the SDFC Bank and that road, and it has been promised probably 1 or 2 years back, but still there is no work started. 24 ಗಂಟೆಯಲ್ಲಿ ಯಾವ್ದಾದ್ರು ಆಕಸ್ಮಿಕವಾಗಿ ಏನಾದರೂ ಒಂದು ಪೇಷಂಟ್ ಮನೆಗಳಲ್ಲಿ ಏನಾದರೂ ಇದ್ದು ಅವ್ರನ್ನ ಆಸ್ಪತ್ರೆಗೆ ಸಾಗಿಸಬೇಕಾದ್ರೆ ಭಾಳಷ್ಟು ಶ್ರಮ, ಭಾಳಷ್ಟು ಕಷ್ಟ ಆಗ್ತಾ ಇದೆ. It's not only us, the poor kids who goes to school, the bus do not come near to the apartment because the road condition is very pathetic. ಮೇನ್ ರೋಡ್ಗೆ ಇವಾಗ ಹೋಗ್ಬೇಕಾದ್ರೆ ಒಂದು ರೋಡ್ ಇಲ್ಲ ಸರ್ ಕರೆಕ್ಟಾಗಿ. ಯಾವ ರೋಡಲ್ಲಿ ಹೋಗ್ಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ರೋಡ್ ತುಂಬ ಚಿಕ್ಕದಾಗಿರೋದ್ರಿಂದ ಒಂದೇ ಗಾಡಿ ಪಾಸ್ ಆಗುತ್ತೆ, ಹೋಗಿ ಬರೋದು ಭಾಳ ಕಷ್ಟ ಆಗ್ತಾ ಇದೆ. ಮುಂಚೆ ನಾವು 40 ಮಿನಿಟ್ಸ್ಗೆ ಮನೆ ಸೇರ್ತಾ ಇದ್ವಿ, ಇವಾಗ 1 hour 40 ಮಿನಿಟ್ಸ್ ಆಗುತ್ತೆ, 2 hours ಕೂಡ ಆಗುತ್ತೆ. There is too much of traffic. Mainly the cars, they can't go, they keep honking and there is too much of noise pollution. There has been so many accidents here. ರೋಡ್ ಸಹ ಡಾಂಬರೀಕರಣ ಸ್ವಲ್ಪ ಆಗಿದೆ, ಸ್ವಲ್ಪ ಆಗಿಲ್ಲ, ಇನ್ನೂ ಸ್ವಲ್ಪ ಆದರೆ ಹೆಚ್ಚಿನ ಅನುಕೂಲ ಈ ಕ್ಷೇತ್ರದ ಜನರಿಗೆ ಆಗುತ್ತೆ ಅನ್ನೋ ಒಂದು ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ನಂದು ಒಂದು ಯೋಜನೆ ಏನು ಅಂದರೆ ಮಹದೇವಪುರದಲ್ಲಿ ಟ್ರಾಫಿಕ್ ಫ್ರೀ ಸಮಸ್ಯೆ. ಇದನ್ನು ನಾನು ಒಂದು ಕನಸಿಟ್ಕೊಂಡಿದ್ದೀನಿ. ಎಲ್ಲೂ ಟ್ರಾಫಿಕೇ ಇರಬಾರ್ದು, ಫ್ರೀಯಾಗಿರಬೇಕು. ಅದು ಮಾಡಬೇಕಂದ್ರೆ ನಾವು ಅಂಡರ್ ಬ್ರಿಡ್ಜು, ಓವರ್ ಬ್ರಿಡ್ಜುಗಳನ್ನು ರಸ್ತೆ ಅಗಲೀಕರಣ ಮಾಡಬೇಕಾಗುತ್ತೆ. ಇದಕ್ಕೆ ಹೆಚ್ಚಿನ ನಾವು ಒಂದು ಪ್ರಾಶಸ್ತ್ಯ ಕೊಡ್ತೀವಿ. ಎಲ್ಲ ಜೀವರಾಶಿಗಳಿಗೂ ಅಗತ್ಯವಾಗಿ ಬೇಕಾದದ್ದು ಜೀವಜಲ. ಈ ಕುಡಿಯುವ ನೀರಿನ ಅವಶ್ಯಕತೆಯನ್ನು ಪೂರೈಸಬೇಕಾದ್ದು ಎಲ್ಲ ಸರ್ಕಾರಗಳ ಆದ್ಯ ಕರ್ತವ್ಯ. ಕುಡಿಯೋ ನೀರಿಗೂ ತುಂಬ ಪ್ರಾಬ್ಲಮ್ ಆಗ್ತಿದೆ. ಮನೆಯಲ್ಲೇ ಒಂದೊಂದು ಡೈಲಿಗೂ 2 ಲೋಡ್ ಹೊಡ್ಸ್ಕೊಂತಾರೆ. ಇಲ್ಲಿ ಯಾವ ಥರ ಈ ಥರ ಆದರೆ ನಾವೇನು ಮಾಡೋದು ಸರ್? ಈ ಕುಡಿಯೋ ನೀರಂತೂ ಅದು ಮಾಡ್ತೀನಿ ಅಂತ ಹೇಳಿದ್ರೆ ಹೋದ ವರ್ಷನೇ ಮಾಡ್ತೀವಿ ಅಂದ್ರೆ ಅದು ಮಾಡಲಿಲ್ಲ ಸರ್. ಅದು ಯಾರು ಮಾಡ್ತಾ ಇದ್ದಾರೆ, ಯಾರಿದ್ದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ 3 ವರ್ಷ ಆಗಿದೆ ನೀರು ಬಂದು. 15 ದಿವಸಕ್ಕೊಂದ್ಸಲ ಟ್ಯಾಂಕಲ್ಲಿ ನೀರು ಹೊಡ್ಸ್ಕೊಂತೀರಿ. 350 ರೂಪಾಯಿ 400 ರೂಪಾಯಿ ಆಗುತ್ತೆ. ರೋಡ್ಗಳು ಚಿಕ್ಕದಿದೆ, ಟ್ಯಾಂಕರ್ಗಳು ಬರಲ್ಲ. ಕುಡಿಯೋ ನೀರು ಘಟಕ ಆದ್ರೂ ಓಪನ್ ಮಾಡಿಲ್ಲ. ಇರೋ ಬೋರಲ್ಲಿ ಒಳ್ಳೆ ನೀರಿದೆ ಸರ್. ಒಳ್ಳೆ ನೀರು ಬಂದಿದೆ, ಒಳ್ಳೆ ಮಳೆ ಆಗಿರೋದ್ರಿಂದ ಅಂತರ್ಜಲ ಉದ್ಭವ ಆಗಿದೆ. ಮೋಟರು ಬೇಕಂತಾನೆ ದಬ್ಬಿದ್ದಾರೆ, ಅದನ್ನು ಎತ್ತಿಲ್ಲ. ಈ ನಿಟ್ಟಿನಲ್ಲಿ ಮಹದೇವಪುರದ ನಿವಾಸಿಗಳಿಗೆ ಕಾವೇರಿ ನೀರಿನ ಪೂರೈಕೆ ಮಾಡಲು ನಿರ್ಧರಿಸಿರುವ ಶ್ರೀನಿವಾಸರವರು ಆ ಯೋಜನೆಗೆ ಬೇಕಾಗಿರುವ ಎಲ್ಲ ಪೂರ್ವ ತಯಾರಿಯನ್ನು ಕೈಗೊಂಡಿದ್ದಾರೆ. ಮಹದೇವಪುರ ಕ್ಷೇತ್ರಕ್ಕೆ ಏನು 110 ಹಳ್ಳಿ ಇರ್ಬೋದು ಅಥವಾ ಹಳೆ CMC ಏರಿಯಾಗೆ ಇರ್ಬೋದು, ಕಾವೇರಿ ವಾಟರ್ ಕೊಡಬೇಕು ಅಂತ ನಮ್ಮ ಸರ್ಕಾರ ಯೋಜನೆ ಹಾಕ್ಕೊಂಡಿತ್ತು. ಅದಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು ಅಂತ ಎಷ್ಟೇ ಕೇಳಿದ್ರು ಅವ್ರು ಕೊಡಲಿಲ್ಲ. ಆದರೂ ಸಹ ನಮ್ಮ ಸರ್ಕಾರ ಜಪಾನ್ ಯೋಜನೆ ಮುಖಾಂತರ ಅದನ್ನು ಯೋಜನೆ ಜಾರಿ ಮಾಡಿ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಮನೆಗೂ ಸಹ ಕಾವೇರಿ ನೀರನ್ನು ಶಾಂಕ್ಷನ್ ಮಾಡಿದ್ದಾರೆ. ಸುಮಾರು 7,500 ಕೋಟಿಯನ್ನು ಶಾಂಕ್ಷನ್ ಮಾಡಿ ಇವತ್ತು ಕಾವೇರಿ ವಾಟರ್ ಬಿಟ್ಟಿದ್ದಾರೆ. ಪೈಪ್ಲೈನ್ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಜನಗಳಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಈ ಸಲ ನನಗೆ ವೋಟ್ ಹಾಕಿ ಗೆಲ್ಲಿಸಿ. ನಾನು ಮೊದಲನೇ ಪ್ರಿಯಾರಿಟಿಯಾಗಿ ಪ್ರತಿಯೊಬ್ಬರು ಮನೆಗೂ ಸಹ ನಾನು ಕಾವೇರಿ ಕನೆಕ್ಷನ್ನ ಕೊಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಭರವಸೆ ಕೊಡ್ತೀನಿ.
ಸಾರ್ವಜನಿಕರ ಆರೋಗ್ಯದ ಬಗೆಗೆ ಕಾಳಜಿ ವಹಿಸಬೇಕಾದ್ದು ಜನಪ್ರತಿನಿಧಿಗಳ ಕರ್ತವ್ಯ. ಡ್ರೈನೇಜ್ ಮಾಡಿದ್ದಾರೆ ಕರೆಕ್ಟಾಗಿ, ರೋಡ್ಗಳಿಂದ ಡ್ರೈನೇಜ್ಗಳು ಯಾವುದು ಮೇನ್ ಡ್ರೈನೇಜ್ ಕನೆಕ್ಷನ್ ಕೊಟ್ಟಿಲ್ಲ. ಮತ್ತೆ ಇನ್ನೊಂದು ಅದನ್ನ ಯಾವುದನ್ನು ಕ್ಲೀನ್ ಮಾಡಲ್ಲ, ಮಳೆ ಬಂದ್ರೆ ಯಾವುದು ನೀರುಗಳು ಸರಿಯಾಗಿ ಹೋಗಲ್ಲ, ವಾಸನೆ. ಬರ್ತೀನಿ ನಾವು ಮಾಡ್ತೀನಿ ನೀವು ಮಾಡ್ತೀನಿ ಅಂತಾರೆ, ಯಾರು ಬಂದು ಮಾಡ್ತಾ ಇಲ್ಲ. ಡ್ರೈನೇಜ್ ನಮ್ಗೆ ನೀರು ಎಲ್ಲೇ ಹೋಗಲ್ಲ. ಇದು ಫಸ್ಟ್ ಇದು 2 ವರ್ಷದಿಂದ ಇದು ಕೆಲಸ ನಡೀತಾ ಇದೆ. ಇಲ್ಲಿ ಮಳೆ ಹೆಚ್ಚಾಗಿ ಬಿದ್ದಾಗ ಎಲ್ಲ ಮನೆಗಳಿಗೆ ನೀರು ನುಗ್ಗಿ ಸಾರ್ವಜನಿಕರಿಗೆಲ್ಲ ತುಂಬ ಅನಾನುಕೂಲ ಆಗ್ತೈತೆ. ಈ ರಾಜಕಾಲುವೆಗಳನ್ನ ತೆರವುಗೊಳಿಸೋಂಥ ಕೆಲಸ ಆಗಬೇಕು. ಎಲ್ಲ ಸಬ್ ರೋಡ್ಸುವೆ ಮಳೆ ಬಂದರೆ ಫುಲ್ಲು ಒಂದು ಮಳೆಗಾಲ ಬಂದಂಗೆ ಅಷ್ಟು ನೀರಾಗ್ಬಿಡುತ್ತೆ. ಯಾವಾಗಲೂ ನಾವು ಫಾರ್ಮಲ್ಸ್ ಹಾಕ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಆಫೀಸ್ಗೆ ಮುಂಚೆ ಎಲ್ಲ ಆರಾಮಾಗಿ ಹೋಗ್ತಾ ಇದ್ವಿ. ಮಳೆಗಾಲದಲ್ಲಿ ಕೈಯಲ್ಲಿ ಇಟ್ಕೊಂಡು ಹೋಗ್ತೀವಿ, ಆ ಕಡೆ ಹೋಗ್ಬಿಟ್ಟು ಶೂ ಹಾಕ್ಕೊಳ್ತೀವಿ. ಅನೇಕ ಬಡವರ್ಗ ಶ್ರಮಿಕರನ್ನು ಹೊಂದಿರುವ ಮಹದೇವಪುರ ಕ್ಷೇತ್ರದ ಜನತೆಗೆ ಮೇಲ್ದರ್ಜೆಗೇರಿಸಿರುವ ಸುಸಜ್ಜಿತ ಆಸ್ಪತ್ರೆಯ ತುರ್ತು ಅವಶ್ಯಕತೆ ಇದೆ. ಈ ಆರೋಗ್ಯ ಸೇವೆಯನ್ನು ಪೂರೈಸಲು ಶ್ರೀನಿವಾಸ್ರವರು ದೃಢ ಬದ್ಧತೆ ಹೊಂದಿದ್ದಾರೆ. ಇವತ್ತು ಜಯದೇವ ಅಂತ ಒಂದು ಹಾಸ್ಪಿಟ್ಲು ಮಹದೇವಪುರ ಕ್ಷೇತ್ರಕ್ಕೆ ಬೇಕಾಗಿದೆ. ನನಗೊಂದು ಆತ್ಮವಿಶ್ವಾಸ ಇದೆ. ಇವತ್ತು ಒಂದು ಸರ್ಕಾರಿ ಹಾಸ್ಪಿಟ್ಲನ್ನು ಜಯದೇವ ಆ ಥರ ಒಂದು ದೊಡ್ಡ ಹಾಸ್ಪಿಟ್ಲಾಗಿ ನಾನು ಪರಿವರ್ತನೆ ಮಾಡಿ ಇವತ್ತು ಜನಗಳು ಏನು ಕೊಲಂಬಿಯಾ ಏಷ್ಯಾ ಇರ್ಬೋದು, ಮಣಿಪಾಲ್ ಇರ್ಬೋದು, ಸಕ್ರಾ ಇರ್ಬೋದು, ಅದರ ಈಕ್ವಲ್ ಆಗಿ ಸರ್ಕಾರಿ ಹಾಸ್ಪಿಟ್ಲನ್ನು ಸಹ ಒಂದು ಮಾಡಬೇಕು ಅಂತ ನಾನು ಒಂದು ಕನಸಿಟ್ಕೊಂಡಿದ್ದೀನಿ. ಬಡವರ ಆರ್ಥಿಕವಾಗಿ ದುರ್ಬಲವಾಗಿರುವ ವರ್ಗಗಳಿಗೆ ಈ ದಿನಗಳಲ್ಲಿ ಶಿಕ್ಷಣ ಅವಶ್ಯಕವಾಗಿದ್ದರೂ ವಿದ್ಯಾಭ್ಯಾಸದ ವೆಚ್ಚವು ದುಬಾರಿಯಾಗಿರುವುದರಿಂದ ಈ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೇರಿಸಿ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ನೀಡಿ ಜೊತೆಗೆ ಗ್ರಂಥಾಲಯ, ಲ್ಯಾಬಾರ್ಟರಿ ಮುಂತಾದ ಸೌಲಭ್ಯಗಳನ್ನು ಒದಗಿಸುವುದು ಶ್ರೀನಿವಾಸ್ರವರ ಮುಖ್ಯ ಯೋಜನೆಗಳಲ್ಲೊಂದು. ಸ್ಕೂಲ್ ಸರ್ ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಓದಿರೋದು. ಆ ಸ್ಕೂಲ್ ನಾನು ಓದೋವಾಗ ಹೆಂಗಿತ್ತೋ ಈಗಲೂ ಹಂಗೆ. ಈಗ ಸುಮಾರು ನನಗೆ ಒಂದು 35 ವರ್ಷ. ನೆಕ್ಸ್ಟ್ ಈ ಸಲ 2 ಸಲ ಮಳೆ ಬಂದರೆ ಬಿದ್ದೋಗುತ್ತೆ. ನೋಡಿ ಒಂದ್ಸಲ ನೀವೇ ಎಷ್ಟು ಚಿಕ್ಕ ಮಕ್ಕಳಿದ್ದಾರೆ ಅದರಲ್ಲಿ ಎಲ್ಲ ಪಾಪ ಓದೋರು ಸುಮಾರು ಜನ ಇದ್ದಾರೆ. ಇದ್ದರೆ ಯಾರು ಪ್ರಾಬ್ಲಮ್ಮು, ಅದೆಲ್ಲ ಬಂದು ನೋಡ್ತಾರೆ ಮಾಡ್ತಾರೆ ಅಷ್ಟೇ, ಅದು ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಇವತ್ತು ಮಹದೇವಪುರ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳು ಇದ್ದಾವೆ, ಆದರೆ ಬರೀ ಬಡವ್ರ ಮಕ್ಕಳು ಮಾತ್ರ ಆ ಶಾಲೆಗೆ ಹೋಗ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳು ಬದಲಾವಣೆ ಆಗಬೇಕು, ಬದಲಾವಣೆ ನಾವು ಮಾಡಬೇಕು. ಇಲ್ಲಿ ಮಹದೇವಪುರದಿಂದ ಶಾಸಕರು ಅದರ ಬಗ್ಗೆ ಕಾಳಜಿನೂ ಇಲ್ಲ. ಸರ್ಕಾರಿ ಶಾಲೆಗಳಿಗೆ ಒಂದು ದಿನ ವಿಸಿಟು ಕೊಟ್ಟಿಲ್ಲ, ಅದರ ಕಷ್ಟ ಸುಖಗಳನ್ನ ಕೇಳೇ ಇಲ್ಲ. ಈಗ ನನ್ನದೊಂದು ಕನಸಿದೆ, ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಿ ನಾವು ITBT ಇರ್ಬೋದು, ಪ್ರೈವೇಟ್ ಅವ್ರು ಇರ್ಬೋದು, ನಾನಿರ್ಬೋದು, ಅದನ್ನು ಒಂದು ಸಂಪನ್ಮೂಲ ಕ್ರೋಢೀಕರಿಸಿ ಅದನ್ನು ಮೇಲ್ದರ್ಜೆಗೆ ಏರಿಸಿ ಇವತ್ತು ನವೋದಯ ಮತ್ತು ಕೇಂದ್ರ ವಿದ್ಯಾಲಯಗಳ ಥರ ಮೇಲ್ದರ್ಜೆಗೆ ಏರಿಸಿ ITBT ಅವರು ಸಹ ಆ ಶಾಲೆಗೆ ಬಂದು ಮಕ್ಕಳನ್ನ ಸೇರಿಸೋ ಥರ ನಾವು ಉತ್ತಮ ದರ್ಜೆಗೆ ಏರಿಸಬೇಕು ಅಂತ ನಾನೊಂದು ಕನಸಿಟ್ಕೊಂಡಿದ್ದೀನಿ. ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿರುವ ಶ್ರೀನಿವಾಸ್ರವರಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಅನೇಕ ಸಮಾಜ ಸೇವೆ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿದ್ದು ಈ ಬಾರಿ ಮಹದೇವಪುರ ಕ್ಷೇತ್ರವನ್ನು ಇಡೀ ಬೆಂಗಳೂರು ನಗರದಲ್ಲೇ ಮಹತ್ವದ ಕ್ಷೇತ್ರವನ್ನಾಗಿ ಕಂಗೊಳಿಸುವಂತೆ ಮಾಡುವ ಆಕಾಂಕ್ಷೆ ಹೊಂದಿದ್ದಾರೆ. 10 ವರ್ಷ ಹಿಂದ್ಗಡೆ ಮಾಡಿದಂಥ ಕೆಲಸಗಳು ಬಿಟ್ಟರೆ ಇದುವರೆಗೂ ಏನು ಮಾಡಿಲ್ಲ. ಮಾಡಿರೋರು ಕಾರ್ಪೊರೇಟರ್ಗಳು ಮಾಡಿರೋ ಕೆಲಸಗಳನ್ನೆಲ್ಲ ಶಾಸಕರು ನಾವೇ ಮಾಡಿದ್ದು ಅಂತ ಹೇಳ್ಕೊಂಡ್ಬರ್ತಾರೆ. ಅವರು ಭಾರತೀಯ ಜನತಾ ಪಕ್ಷದ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಇಡೀ ರಾಜ್ಯ ಎಲ್ಲ ಓಡಾಡ್ತಾ ಇರೋದ್ರಿಂದ ನಮ್ಮ ಭಾಗದ ನಮ್ಮ ಮಹದೇವಪುರ ಕ್ಷೇತ್ರದ ಕಡೆ ಅವರ ಗಮನ ಕಡಿಮೆ ಆಗಿದೆ. ಕಳೆದ 4.5 ವರ್ಷದಿಂದ ಏನೇ ಒಂದು ಸೇವೆ ಜನಗಳು ಕೇಳಕ್ಕೆ ಹೋದಾಗ ನನ್ನ ಸರ್ಕಾರ ಇಲ್ಲ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಆದರೆ AC ಶ್ರೀನಿವಾಸ ಸೋತರೂ ಸಹ ಸಣ್ಣ ಪುಟ್ಟ ಅವರ ಕೈಲಾದಂಥ ಕೆಲಸಗಳನ್ನು ಮಾಡಿಕೊಂಡು ಜನಗಳ ಹತ್ರ ಹೋಗಿದ್ದಾರೆ. ಇವಾಗ ಸಿದ್ದರಾಮಯ್ಯ ಸರ್ಕಾರ ಬಂದು ಅಷ್ಟು ಅಕ್ಕಿ ಕೊಡ್ತಾ ಇದ್ದಾರೆ, ನಿಮ್ಮದೇ ಊಟ ಮಾಡ್ತಾ ಇದ್ದೀವಿ, ರೋಡ್ಗಳು ಹಾಕ್ಸವ್ರೆ, ಒಳಚರಂಡಿ ಮಾಡವ್ರೆ. AC ಶ್ರೀನಿವಾಸ್ ಅವರು ಒಬ್ಬ ಕ್ಯಾಂಡಿಡೇಟ್ ಇಲ್ಲಿ ವಿಧಾನಸಭೆಗೆ ಎಲ್ಲ ಕೆಲಸಗಳು ಮಾಡಿಕೊಡ್ತಿದ್ದಾರೆ. ಎಲ್ಲರ ಸೋತ್ರನು ಅವರು ಎಲ್ಲ ಬಂದು ಊರಲ್ಲಿ ಏನೇನಿದೆ ಕಾರ್ಯಕ್ರಮ ಎಲ್ಲ ನಡೆಸ್ಕೊಡ್ತಿದ್ದಾರೆ, ಮತ್ತು ಎಲ್ಲ ಸೌಕರ್ಯನೂ ಮಾಡಿಕೊಡ್ತಿದ್ದಾರೆ ಇಲ್ಲಿ. ಹಾಗಾಗಿ ನಮಗೆ AC ಶ್ರೀನಿವಾಸ್ ಅವರು ಈ ಸರಿ ಗೆದ್ದರೆ ಇನ್ನೂ ಈ ಮಹದೇವಪುರ ಕ್ಷೇತ್ರನ ಮಾದರಿ ಕ್ಷೇತ್ರವಾಗಿ ಮಾಡೋದಕ್ಕೆ ಭಾಳ ಅವಕಾಶಗಳಿದ್ದಾವೆ. ಜನ ಅಂತೂ ಡಿಸೈಡ್ ಮಾಡಿದ್ದಾರೆ, ನಾವು ಡಿಸೈಡ್ ಮಾಡಿದ್ದೀರಿ. ಒಳ್ಳೆಯದಾಗಲಿ AC ಶ್ರೀನಿವಾಸ್. ನಾನು ಮಹದೇವಪುರ ಕ್ಷೇತ್ರದ ಒಂದು ಕನಸನ್ನು ಇಟ್ಕೊಂಡಿದ್ದೀನಿ. ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿರೋದ್ರಿಂದ 5 ವರ್ಷಗಳ ಕಾಲ ಈ ಕ್ಷೇತ್ರದ ಕಷ್ಟ ಸುಖಗಳನ್ನು ಪ್ರತಿಯೊಂದು ಸಮಸ್ಯೆಗಳನ್ನು ಅರ್ಥಕೊಂಡಿದ್ದೀನಿ. ಆದ್ದರಿಂದ ನನಗೆ ಈ ಸಲ ಒಂದು ಆಶೀರ್ವಾದ ಮಾಡಿ
ನನ್ನನ್ನು ಗೆಲ್ಲಿಸಿ ನಾನು ಮಹದೇವಪುರ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಭರವಸೆ ಕೊಟ್ಟು ನಾನು ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ಕಾಂಗ್ರೆಸ್ ಪಕ್ಷದಿಂದ ಮಹದೇವಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಶ್ರೀ ಎಸಿ ಶ್ರೀನಿವಾಸರವರು ಕ್ಷೇತ್ರದ ಎಲ್ಲ ಜನಾಂಗ, ಧರ್ಮ, ಭಾಷಿಕರೊಂದಿಗೆ ವಿಶ್ವಾಸ ಹೊಂದಿದ್ದು ತಮ್ಮ ಸರಳತೆ ಹಾಗೂ ಸ್ನೇಹಪರ ನಡವಳಿಕೆಯಿಂದ ಜನತೆಗೆ ಆಪ್ತ ಗೆಳೆಯನಂತೆ ಜನಾನುರಾಗಿಯಾಗಿದ್ದಾರೆ. ಹಾಗಾಗಿ ಮಹದೇವಪುರ ಕ್ಷೇತ್ರ ಅಭಿವೃದ್ಧಿ ಕಾಣಲು, ಜನತೆಯ ಸಮಸ್ಯೆಗೆ ಪರಿಹಾರ ಒದಗಿಸಲು ಮತ್ತು ಮಹದೇವಪುರದ ಖ್ಯಾತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲು ಮತದಾರರಾದ ನೀವು ಈ ಬಾರಿ ಎಲ್ಲ ರೀತಿಯ ಸಹಕಾರ, ಬೆಂಬಲ, ಆಶೀರ್ವಾದ ನೀಡಿ ಶ್ರೀನಿವಾಸರವರನ್ನು ಬಹುಮತದೊಂದಿಗೆ ವಿಜೇತರನ್ನಾಗಿಸಿ ಅವರ ಕೈ ಬಲಪಡಿಸಬೇಕಾಗಿರುವುದು ನಿಮ್ಮ ಕರ್ತವ್ಯ.